ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಾತಂಗೇಶ್ವರಿ ಸರ್ವಜನ ವಶೀಕರಣ ಮಂತ್ರ. ಯಾವುದೇ ಆಗಲಿ ವಶೀಕರಣ, ಗಂಡ ಹೆಂಡತಿ ವಶೀಕರಣ ಇರ್ಬೋದು, ನಿಮಗೆ ಬೇಕಾದಂಥವ್ರು ಕೆಲಸ ಮಾಡಿಕೊಡ್ಬೇಕು ಯಾವುದೋ ಆ ವಶೀಕರಣ ಇರ್ಬೋದು, ಅಧಿಕಾರಿಗಳು ವಶೀಕರಣ ಇರ್ಬೋದು, ಅಥವಾ ಇನ್ನು ರಾಜಕೀಯ ವಶೀಕರಣ ಇರ್ಬೋದು. ಎಲ್ಲ ರೀತಿಯಲ್ಲೂ ಒಂದು ಮಾತಂಗೇಶ್ವರಿ ವಶೀಕರಣ ಮಂತ್ರ ಅಂತ ಇದೆ. ಯಾಕೆಂದರೆ ಮಾತಂಗಿ ಅಂತಂದ್ರೇ ಒಂದು ಮರಳು ಮಾಡೋದು. ಮಾತಂಗಿ, ಈ ಮರಳು ಮಾತಂಗಿ ಗಿಡ ಅಂತ ಏನು ಹೇಳ್ತೀರಲ್ವ, ಅದು ಹೆಸರೇ ಈ ಅಮ್ಮನ ಹೆಸರು, ಈ ದೇವಿ ಹೆಸರೇ ಅದರೊಳಗೆ ಇರೋದು. ಮರಳು ಮಾತಂಗಿ ಅಂತ ನಾವು ಅಂದರೆ, ಈ ಮಾತಂಗಿ ಅಂದರೆ ಜನನ ಅವಳು ಆಕರ್ಷಣೆ ಮಾಡೋಳು ಅಥವಾ ಮರಳು ಮಾಡೋಳು ಅನ್ನೋದಕ್ಕೆ ಈ ಮಾತಂಗೇಶ್ವರಿ ಅಥವಾ ಮರಳು ಮಾತಂಗಿ ಗಿಡ, ಮರಳು ಮಾತಂಗಿ ಗಿಡ ಅಂತ ಹೇಳ್ತೀವಿ. ಅದು ಕೆಲವರು ಒಬ್ಬೊಬ್ಬರು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಅದು ಮುಳ್ಳು ಕಾಯಿ ಇರುತ್ತೆ, ಹಾಗಾಗಿ ಅದನ್ನು ನಾವು ಇಲ್ಲಿ ನಮ್ಮ ಕಡೆ ಅದನ್ನು ಮರಳು ಮಾತಂಗಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಮರಳು ಮಾತಂಗಿ ಮಂತ್ರ, ಈ ಮಂತ್ರನ ನೀವು ಒಳ್ಳೆಯ ದಿವಸದಲ್ಲಿ ಸಿದ್ಧಿ ಮಾಡಿಟ್ಕೋಬೇಕು. ಇದು ಪ್ರತಿಯೊಂದಕ್ಕೂ ಬರುತ್ತೆ, ಒಂದೇ ಕೆಲಸಕ್ಕಲ್ಲ. ಯಾವುದಾದ್ರು ಒಂದು ಗಂಡ ಹೆಂಡತಿಗೆ ಯಾವುದೋ ಒಂದು ಯಂತ್ರ ಬರೀತಿದ್ದೀರಾ ಅಂದರೂ ಕೂಡ ಈ ಮಂತ್ರನ ನೀವು ಹೇಳಿಕೊಂಡು ಆ ಕೆಲಸ ಮಾಡಿದಾಗ ಅದಕ್ಕೂ ಕೂಡ ಇದು ಕೆಲಸಕ್ಕೆ ಬರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಅಂದರೆ ಗಂಡ ಹೆಂಡತಿಲಿ ಹೊಂದಾಣಿಕೆ ಇರಲ್ಲ, ಅಥವಾ ಅವ್ರು ಯಾರೋ ಒಂದು ಬೇರೆ ಇದರಲ್ಲಿ ಇರ್ತಾರೆ. ಅಕಸ್ಮಾತ್ ಹೆಣ್ಮಗಳು ಅವಳು ಒಂದು ಬೇರೆ ರೀತಿಲಿ ಇರ್ತಾಳೆ, ಹೊಂದಾಣಿಕೆಗಳು ಆಗ್ತಾಯಿಲ್ಲ, ಇಬ್ಬರು ಒಬ್ರನ್ನ ಕಂಡು ಒಬ್ರಿಗೆ ಆಗ್ತಾಯಿಲ್ಲ ಅಂದರೂ ಕೂಡ ಇದು ಮಾಡ್ಬೋದು. ಅದೇ ರೀತಿ ಮಕ್ಕಳು ಕೈ ತಪ್ಪು ಹೋಗ್ತಾ ಇದ್ದಾರೆ, ಅವ್ರನ್ನ ಯಾರೋ ಬೇರೆ ತಪ್ಪು ದಾರಿಗೆ ಎಳೀತಾ ಇದ್ದಾರೆ, ನಮ್ಮ ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿ ಮಾತು ಅವ್ರು ಕೇಳ್ತಾ ಇಲ್ಲ, ಈಗ ಅವರು ಕಣ್ಣಿಗೆ ಕಾಣೋದೆಲ್ಲ ಅವ್ರು ಇಷ್ಟ ಬಂದಂಥದ್ದು, ನಾವು ನಡೀತಿರೋ ದಾರಿನೇ ಸರಿ ಅಂತಿದ್ದಾರೆ, ಅವ್ರಿಗೆ ಯಾವುದು ತಪ್ಪು ಯಾವುದು ಮೋಸ ಯಾವುದು ಒಳ್ಳೇದು ಯಾವುದು ಅಂತ ಏನೂ ಗೊತ್ತಾಗ್ತಿಲ್ಲ. ನಾವು ಮಾತಾಡೋಕ್ಕೆ ಹೋದಾಗ ನಾವು ಅವ್ರಿಗೆ ಶತ್ರುಗಳಾಗ್ಬಿಡ್ತೀವಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ನಾವು ವಯಸ್ಸಾದಂಥ ತಂದೆ ತಾಯಿಗಳಿರ್ಬೋದು, ಆ ತಂದೆ ತಾಯಿಗಳಿಗೆ ಅನುಭವ ಇರುತ್ತೆ. ಇವ್ರಿಗೆ ಒಂದು ಸಹನೆ ಇರಲ್ಲ, ಜೀವನ ಅಂದರೆ ಏನು ಅನ್ನೋದಿಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ ಅಂತನೋ, ಅಥವಾ ಹುಡುಗ ಚೆನ್ನಾಗಿದ್ದಾನೆ ಅಂತನೋ, ಅಥವಾ ಹಣ ಇದೆ ಅಂತನೋ ಏನೋ ಹೋಗಿ ಮರಳಾಗಿ ಬಿದ್ದೋಗ್ತಾರೆ. ಆವಾಗ ಏನಾಗುತ್ತೆ, ಸ್ವಲ್ಪ ದಿವಸ ಯೂಸ್ ಮಾಡಿ ಬಿಸಾಕ್ತಾರೆ. ಆಮೇಲೆ ತಿರ್ಗಾ ಏನಾಗುತ್ತೆ, ಮತ್ತೆ ತಂದೆ ತಾಯಿ ಹತ್ರನೇ ಬರ್ತಾರೆ. ಮತ್ತು ಅವಾಗ ಅವ್ರು ಏನು ಮಾಡ್ತಾರೆ, ಜೀವನ ಪೂರ್ತಿ ಮಕ್ಕಳ ಜೀವನ ಈ ಥರ ಆಯ್ತಲ್ಲ ಅಂತ ಕೊರಗಿ ಜೀವನದಲ್ಲಿ ಮತ್ತೆ ಜನಗಳ ಒಂದು ಕುಹುಕ ಮಾತುಗಳು, ಅವ್ರ ಮಾತುಗಳಿಗೆ ಕುಕ್ಕಿ ಮಾತಾಡ್ತಾಳೆ. ಆ ಮಾತುಗಳನ್ನ ಕೇಳಿ ಅವ್ರದ್ದು ಜೀವ ಯಾಕೆ ದೇವರೇ ಇಟ್ಟಿದೆಯಾ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿರ್ತಾರೆ. ಯಾಕೆಂದರೆ ಆ ವಯಸ್ಸು ಆ ಥರ ಇರುತ್ತೆ ಅವರಿಗೆ. ಮತ್ತು ಕೆಲವರು ಅವ್ರನ್ನ ಆ ರೀತಿ ಒಂದು ಅಟ್ರ್ಯಾಕ್ಷನ್ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೀವೇನೇ ಹೇಳಿದ್ರು ಹೋಗ್ತಾ ಇಲ್ಲ, ಜಗ್ಗುತ್ತಾ ಇಲ್ಲ, ನಾನು ಆ ದಾರಿಲೇ ಹೋಗ್ತೀನಿ, ನಿಮ್ಮನ್ನು ಬಿಡ್ತೀನಿ, ನಾವು ಅವ್ರನ್ನ ಬಿಡಲ್ಲ, ಅವರೇ ನಮ್ಮ ಜೀವಾಳ ಅಂತ ಅನ್ನೋರಿಗೆ ಈ ಮಂತ್ರದಿಂದ ಕೂಡ ನೀವು ಸರಿಯಾದ ರೀತಿ ಕೊಡ್ಬೋದು. ಅವರಿಗೆ ಸರಿಯಾದ ಒಂದು ದಾರಿನ ನೀವು ತೋರಿಸ್ಬೋದು. ಇದನ್ನು ಒಂದು ಅಮಾವಾಸ್ಯೆಗಳಲ್ಲಿ, ಹುಣ್ಣಿಮೆಗಳಲ್ಲಿ, ಅಥವಾ ಭಾನುವಾರ, ಗುರುವಾರ, ಪುಷ್ಯ ನಕ್ಷತ್ರಗಳಲ್ಲಿ ಇದನ್ನು ನೀವು ಸಿದ್ಧಿ ಮಾಡಿ ಇಟ್ಕೋಬೇಕು. ಎಷ್ಟು ಸಿದ್ಧಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ, ಇದನ್ನು ನೀವು 10,108 ಬಾರಿ ಇದನ್ನು ಸಿದ್ಧಿ ಮಾಡಿ ಇಟ್ಕೋಬೇಕು. ಒಳ್ಳೆಯ ದಿನದಲ್ಲಿ ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಕಾರ್ಯ ಮಾಡಬೇಕಾದ್ರೆ, ನಿಮ್ಮ ಕೆಲಸಗಳು ಬೇಕಾದಾಗ ಬರೀ 108 ಮಾಡಿದ್ರೆ ಸಾಕು. ನೀವು ಯಾವುದು ಯಂತ್ರ ಬರ್ಕೊಡ್ತೀರ ಅಥವಾ ಏನೋ ಒಂದು ಕೊಡ್ತೀರೋ, ಏನೇ ಮಾಡ್ತೀರೋ, ಈ ಮಂತ್ರ ಭಾಳ ಇಂಪಾರ್ಟೆಂಟು, ಭಾಳ. ಯಾಕೆಂದರೆ ಇದು ಮಾತಂಗಿ, ಮರಳು ಮಾಡೋ ಮಾತಂಗಿ ಮಂತ್ರ ಇವಳು. ಈ ಮಾತಂಗಿನ ಪೂಜೆ ಮಾಡಿದ್ರೇ ಭಾಳ ಅದ್ಭುತ. ಯಾಕೆ ಈಗ ಇಷ್ಟರಲ್ಲೇ ಆ ದೇವತೆದು ಒಂದು ಜಯಂತಿ ಬರ್ತಾ ಇದೆ. ಕೆಲವ್ರಿಗೆ ಈ ಮರಳು ಮಾತಂಗಿ ಅಥವಾ ವಾರಾಹಿ, ಇನ್ನು ಶ್ಯಾಮಲಾ ದೇವಿ, ಉಚ್ಚಿಷ್ಟ ಮಾತಂಗಿ, ಇವರೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದು ಜನಕ್ಕೆ ಇನ್ನೂ ಅವ್ರಿಗೆ ಆ ಒಂದು ಇದಕ್ಕೆ ಹೋಗಿಲ್ಲ. ಅಂದರೆ ಅವರು ಕೂಡ ನಾವು ಆಮೇಲೆ ಮೊನ್ನೆ ನಾನು ಕೊಟ್ಟಂಥ ಒಂದು ಉಚ್ಚಿಷ್ಟ ಗಣಪತಿ ಒಂದಿದ್ದರೆ ಪ್ರತಿಯೊಂದರೂ ನೀವು ಸಾಧನೆ ಮಾಡ್ಕೋಬೋದು. ಉಚ್ಚಿಷ್ಟ ಗಣಪತಿ ಮತ್ತು ಯಕ್ಷಿಣಿ ಇವರಿಬ್ಬರು ಇದ್ದರು ಅಂದರೆ
ಕೂತು ಕಡೆಯಿಂದ ನೀವು ಪ್ರತಿಯೊಂದು ವ್ಯವಹಾರ ಮಾಡ್ಬೋದು. ಅಷ್ಟು ಅದ್ಭುತವಾದಂಥ ಒಂದು ಉಚ್ಚಿಷ್ಟ ಗಣಪತಿ ಯಂತ್ರ ಅಥವಾ ಮಂತ್ರ ಎರಡೂ ನಾನು ಕಳೆದ ಒಂದು ಇದರಲ್ಲಿ ಕೊಟ್ಟಿದ್ದೀನಿ, ಆ ಮಂತ್ರ ಕೂಡ ಕೊಟ್ಟಿದ್ದೀನಿ. ಈ ರೀತಿ ಉಚ್ಚಿಷ್ಟ ಗಣಪತಿದು ಮತ್ತು ಯಕ್ಷಿಣಿ ಒಂದು ಇಟ್ಕೊಂಡ್ರೆ ನೀವು ಅಂದರೆ ನೀವು ಹೇಳ್ದಂಥ ಕೆಲಸಗಳನ್ನ ಮಾಡ್ಕೊಂಬರೋ ಅಂಥ ಆ ಒಂದು ದೇವತೆಗಳವರು ಇರಲಿ. ಈಗ ಇದನ್ನು ನಾವು ಏನು ಅಂತ ತಿಳ್ಕೊಳ್ಳೋಣ, ಯಾವ ರೀತಿ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಮೊದಲೇ ಹೇಳ್ದಂಗೆ ಇದನ್ನು ಆ ದಿನಗಳಲ್ಲಿ ಇದನ್ನು ನೀವು ಶುರು ಮಾಡ್ಕೋಬೇಕು. ಶುರು ಮಾಡಿಕೊಂಡು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಯಾವ ರೀತಿಲಾದರೂ ಉಪಯೋಗ ಮಾಡ್ಕೊಬೋದು. ಇದನ್ನು ಯಾವ ರೀತಿಲಾದ್ರೂ ಊಟದಲ್ಲಾದರೂ ಕೊಡ್ಬೋದು. ಈ ಮಂತ್ರ ಹೇಳಿ ಏನಾದ್ರು ಊಟ ಕೊಡ್ಬೋದು, ಬಟ್ಟೆಯಲ್ಲಿ ಇದು ಮಾಡಿ ಬಟ್ಟೆಗಳಲ್ಲಿ ಕೊಡ್ಬೋದು, ಯಂತ್ರ ಬರೆದು ಕೊಡ್ಬೋದು. ಪ್ರತಿಯೊಂದರೂ ನೀವು ಅವ್ರಿಗೆ ಇದನ್ನ ರೆಡಿ ಮಾಡಿ ಕೊಡ್ಬೋದು. ಇದು ಒಂದು ಅದ್ಭುತವಾದಂಥ ಒಂದು ಮಂತ್ರ. ಇದು ಕೆಲವೊಂದಕ್ಕೆ ಮಂತ್ರಗಳಿಗೆ ಒಂದು ಮಂತ್ರಗಳಿಗೆ ಕೆಲವು ಮಂತ್ರ ಇರೋದಿಲ್ಲ. ಆ ಮಂತ್ರ ಇಲ್ದಿದ್ದು ಕೂಡ ಇದನ್ನು ಬಳಸ್ಕೋಬೋದು. ನಂಗೆ ಸಾಕಷ್ಟು ಜನ ಕೇಳ್ತೀರ ಅದಕ್ಕೆ ಮಂತ್ರ ಯಾವ್ದು ಬರುತ್ತೆ ಅಂತ. ಇದೇ ರೀತಿ ನಾನು ನಾನು ಮಂತ್ರಗಳನ್ನ ಕೊಟ್ಟಿದ್ದೀನಿ. ಆ ಮಂತ್ರಗಳನ್ನ ನೀವು ಇವಾಗ ಬರೆದಿಟ್ಕೊಂಡಾಗ ಇಂಥ ಒಂದು ಮಂತ್ರ ಇಲ್ದಿರೋ ಅಂಥ ತಂತ್ರಕ್ಕೆ ಅದನ್ನು ನೀವು ಬಳಸ್ಕೋಬೋದು. ಅದೇ ರೀತಿ ಇದನ್ನು ಕೂಡ ನೀವು ಒಂದು ಸಾಧನೆ ಮಾಡಿ ಇಟ್ಕೊಂಡ್ರೆ ಮುಂದಕ್ಕೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಬರುತ್ತೆ. ಅದೇ ರೀತಿ ವೀಕ್ಷಕರೇ, ನಾನು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಶರೀರ ರಕ್ಷೆ, ನಮಗೆ ಶರೀರ ರಕ್ಷೆ ಬೇಕು. ಆ ಶರೀರ ರಕ್ಷೆಗೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ನಮ್ಮ ದೇಹದಲ್ಲಿ ಏನು ಧಾರಣೆ ಮಾಡ್ಕೋಬೇಕು, ಅದಕ್ಕೆ ಮಂತ್ರ ಯಾವುದಿದೆ ಅನ್ನೋದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ನೀವು ಈ ಒಂದು ಮಾತಂಗೇಶ್ವರಿ ಮಂತ್ರನ ನೀವು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಈಗ ಒಂದು ಪುಟ್ಟದಾಗಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ಪ್ರಯೋಗ ನಾನು ಕೊಡ್ತೀನಿ. ಯಾಕೆಂದರೆ ನಮ್ಮ ಗೃಹಿಣಿಯರಿಗೆ ಹಣಕಾಸು ಅನ್ನೋದು ಸಮೃದ್ಧಿ ಆಗಬೇಕು, ಎಲ್ಲರಿಗೂ ಬೇಕು. ಅದು ಅವ್ರಿಗೆ ಅಂತಲ್ಲ, ಸಂಸಾರ ನಡೆಸಬೇಕು, ಅವ್ರ ಮಕ್ಕಳನ್ನ ಸಾಕಬೇಕು ಅಂದರೆ ಅವ್ರಿಗೊಂದು ಒಳ್ಳೆ ಜೀವನ ಕೊಡಬೇಕು, ಮತ್ತು ಇರೋ ಅಂಥ ಸಾಲಗಳು ತೀರಬೇಕು ಅನ್ನೋದಿದ್ರೆ ಈ ಒಂದು ಚಿಕ್ಕದಾಗಿರೋದು ಕೊಟ್ಟು, ಆ ಚಿಕ್ಕದೇ ನಿಮಗೆ ಎಷ್ಟೋ ಬೆಟ್ಟದಂಥ ಕಷ್ಟನ ಪರಿಹಾರ ಮಾಡುತ್ತೆ. ಬನ್ನಿ, ಆ ಮಂತ್ರ ನಿಮಗೆ ಹೇಳ್ತೀನಿ. ಹೈಂ ಹ್ರೀಂ ಶ್ರೀಂ ಕ್ಲೀಂ ಸೌ ಜಗತ್ರಾಸೂತ್ರೇ ನಮಃ. ಹೈಂ ಹ್ರೀಂ ಶ್ರೀಂ ಕ್ಲೀಂ ಸೌಹು ಜಗತ್ರಾಸೂತ್ರೇ ನಮಃ. ಇದನ್ನು ನೀವು ರುದ್ರಾಕ್ಷಿ ಮಾಲೆಯಲ್ಲಿ ಪಠನೆ ಮಾಡಬೇಕಾಗುತ್ತೆ, ಅಂದರೆ ಜಪ ಮಾಡಬೇಕಾಗುತ್ತೆ. 32 ದಿವಸ ಇದ್ರ ಪ್ರಯೋಗ ಮಾಡಬೇಕು. 32 ದಿವಸ, ಅಥವಾ ನಾವು ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಅಂದರೆ 60 ದಿನಗಳಲ್ಲಿ ಇದನ್ನು ಪೂರ್ಣ ಮಾಡಬೇಕು. ಈ ಮಂತ್ರನ ಪೂರ್ಣ ಮಾಡಿದಾಗ ಈ ಮಂತ್ರಕ್ಕೆ ಒಂದು ಪ್ರಾಣ ಪ್ರತಿಷ್ಠಾ ಶಕ್ತಿ ಬರುತ್ತೆ. ಅದೇ ರೀತಿ ಇದನ್ನು ರುದ್ರಾಕ್ಷಿ ಮಾಲೆಯಿಂದ ಕೂಡ ಅದಕ್ಕೆ ಕೂಡ ಸಹಾಯ ತೊಗೊಬೋದು. ಸಿಕ್ಕಿಲ್ಲ ಅಂದರೆ ಅದನ್ನು ಕೂಡ ಸಹಾಯದಲ್ಲಿ ಜಪಿಸ್ಬೋದು. ಒಟ್ಟು ಇದು ಸಂಖ್ಯೆ ಒಂದು ನಿಮಗೆ 32 ದಿನ ಅಥವಾ 60 ದಿನಗಳಲ್ಲಿ 1.25 ಲಕ್ಷ ಇದನ್ನು ಜಪ ಮಾಡಿದಾಗ, ಇದೇ ಮಂತ್ರದಿಂದ ನೀವು ಒಂದು ಯಾವುದಾದ್ರೂ ಒಂದು ದೇವತೆಗೆ ಒಂದು ಕುಂಕುಮಾರ್ಚನೆ ಮಾಡಿದಾಗ ಈ ಮಂತ್ರದಿಂದ 108 ಮಂತ್ರದಿಂದ ಅದು ಎಷ್ಟೋ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಆ ಒಂದು ಕುಂಕುಮನ ನೀವು ಎಲ್ಲಿಗಾದ್ರೂ ಹೋದಾಗ ಹಣೆಯಲ್ಲಿ ಧಾರಣೆ ಮಾಡ್ಕೊಂಡು ಹೋದರೆ ಲಕ್ಷ್ಮಿ ಮಹಾತಾಯಿಯ ತಾಂಡವ ಹಾಡ್ತಾಳೆ. ಅಕಸ್ಮಾತು ನಿಮಗೆ ಅಷ್ಟು ಜಾಸ್ತಿ ನಮ್ಮ ಕೈಲಿ ಆಗಲ್ಲ, ಹೆಂಗಪ್ಪ ನಾವು ಅಷ್ಟೊಂದು ಹೇಳ್ಬೇಕಾ ಅನ್ನೋದಿದ್ದರೆ ಒಂದು 25,000ದಷ್ಟಾದರೂ ನೀವು ಮಂತ್ರ ಜಪ ಮಾಡಲೇಬೇಕು. ಅಷ್ಟಾಗಲ್ಲ ನಮ್ಮ ಕೈಲಿ ಅಂದರೆ ಒಂದು 25,000 ಅಷ್ಟಾದ್ರೂ ಮಾಡಲೇಬೇಕು. ಇದನ್ನು ಯಾರಾದರೂ ಮಾಡ್ಬೋದು. ಈ ಪ್ರಯೋಗನ ಸ್ತ್ರೀ ಇರ್ಬೋದು ಅಥವಾ ಪುರುಷರು ಯಾರಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಒಂದು ವಿಧಾನಗಳು ಅನ್ನೋದೇ ಇಲ್ಲ. ಅದೇ ಮಾಮೂಲಿಯಾಗಿ ಒಂದು ಸ್ನಾನ ಮಾಡಬೇಕು, ಮಡಿಯಾಗಿ ಕೂತ್ಕೊಂಡು ಒಂದು ಜಾಗದಲ್ಲಿ, ಸಿದ್ಧವಾದಂಥ ಒಂದು ಜಾಗಗಳಲ್ಲಿ ಇದನ್ನು ಈ ಮಂತ್ರನ ಹೇಳ್ಕೊಬೋದು. ಇದನ್ನು ವ್ಯಾಪಾರಿಗಳು ಕೂಡ ಮಾಡ್ಬೋದು. ಈ ರೀತಿ ಮಾಡಿದಾಗ ಅವರಿಗೆ ವ್ಯಾಪಾರ ಒಳ್ಳೆ ಲಾಭದಲ್ಲಿ ಪ್ರಾಪ್ತಿ ಆಗುತ್ತೆ. ಯಾಕೆಂದರೆ ಈ ಒಂದು ಪುಟ್ಟದಾದಂಥ ಒಂದು ಟಿಪ್ಸ್ ಇರ್ಬೋದು. ಈ ಪುಟ್ಟದು ಅಂತ ಏನು ಟಿಪ್ಸ್ ಹೇಳ್ತೀರಾ, ಅದು ಎಷ್ಟೋ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ. ಇಂಥ ಒಂದು ಪ್ರಯೋಗಗಳು ಮಾಡಿಕೊಂಡು ನಿಮ್ಮ ಒಂದು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಇದು ಅಷ್ಟೇ. ಈಗ ನೀವೇನು ಮಾತಂಗಿ ಮಂತ್ರ ಇದು ಕೂಡ ಸಾಕಷ್ಟು ಎಷ್ಟೋ ಕೆಲಸ, ಈ ಮಂತ್ರ ಒಂದಿದ್ದರೆ ಸಾಕು, ನೀವು ಯಾವುದಾದ್ರೂ ಮಾಡ್ಬೋದು. ಅಂಥ ಅದ್ಭುತವಾದಂಥ ಮಂತ್ರ. ಈ ಒಂದು ಮಂತ್ರನ ನೀವು ಸದುಪಯೋಗ ಮಾಡಿಸ್ಕೊಂಡು ಈ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.
ಅದೇ ರೀತಿ ಇದ್ರ ಬಗ್ಗೆ ಏನಾದ್ರು ಇದ್ದರೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.